ಈಗ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಏನಂದರೆ, 1 ವರ್ಷದ ಪ್ರಚಲಿತ ವಿದ್ಯಮಾನಗಳು ನಿಮಗೆ ಒಂದು ಪುಸ್ತಕದಲ್ಲಿ 250 ಪೇಜಸಲ್ಲಿ ಕವರ್ ಆಗ್ತಾ ಇದೆ. ಈ ಪುಸ್ತಕ ನಿಮಗೆಲ್ಲ January 10th ಮಾರ್ಕೆಟಲ್ಲಿ ಸಿಗ್ತಿದೆ. 2023 Jan 1st ಇಂದ 2023 December 31st ವರೆಗೂ ಕವರ್ ಮಾಡಿದ್ದೇನೆ. ಓಕೆ, ನಿಮಗೆ ಟ್ರೆಂಡ್ ಗೊತ್ತೇ ಇದೆ. ರೀಸೆಂಟ್ ಪಾಸ್ಟ್ ಒಂದು 15 ಡೇಸ್ ಹಿಂದಿನ ಕರೆಂಟ್ ಅಫೇರ್ಸ್ ಕೂಡ ಕೇಳ್ತಿರ್ತಾರೆ. ಓಕೆ, ಓವರಾಲ್ 1 ವರ್ಷದ ಕಂಪೈಲೇಷನನ್ನು 250 ಪೇಜಸ್ಗೆ ಬಟ್ಟಿ ಇಳಿಸಿ ಕ್ರೋಢೀಕರಿಸಿ ಕೊಟ್ಟಿದ್ದೀನಿ. ಇದು ಅರವಿಂದ್ ಇಂಡಿಯಾ ಪಬ್ಲಿಕೇಶನ್ ಅಲ್ಲಿ ಈ ಪುಸ್ತಕ ಬರ್ತಾ ಇದೆ. ಕ್ಷಿಪ್ರ ಅವಲೋಕನ ಎಂಬಂತಹ ಟೈಟಲ್ ಅನ್ನು ಹೊಂದಿದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ, ಬೇಕಾಗಿರೋರು ಈ ನಂಬರಿಗೆ ಟೆಕ್ಸ್ಟ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಮೈತ್ರಿ ಮನಸ್ವಿನಿ ಯೋಜನೆಗಳು, ಸೊ ಇವು ಹಳೆಯ ಯೋಜನೆಗಳನ್ನೇ ಈಗ ಮತ್ತೆ ನ್ಯೂಸಲ್ಲಿದೆ. ಮನಸ್ವಿನಿ ಯೋಜನೆ, ಇಟ್ ಈಸ್ ಮೆಂಟ್ ಫಾರ್ ಅನ್ಮ್ಯಾರಿಡ್ ಆರ್ ಡಿವೋರ್ಸಿ ವುಮೆನ್ ಆರ್ ಡೆಸ್ಟಿಟ್ಯೂಟ್ ವುಮೆನ್. ಅವಿವಾಹಿತ ಅಥವಾ ವಿಚ್ಛೇದಿತ ನಿರ್ಗತಿಕ ಮಹಿಳೆಯರಿಗೆ ಮಾಸಾಶನವನ್ನು ಕೊಡುವಂತಹ ಒಂದು ಅದ್ಭುತವಾದ ಯೋಜನೆ. ಎಷ್ಟು ಮಾಸಾಶನ ಕೊಡ್ತಾರೆ? ಸೊ ಅಪ್ ಟು 500 ರೂಪೀಸ್ ಪರ್ ಮಂತ್. ಮನಸ್ವಿನಿ ಬಂದು ಇಟ್ ಈಸ್ ಫಾರ್ ಡಿವೋರ್ಸಿ, ಡೆಸ್ಟಿಟ್ಯೂಟ್ ಆರ್ ಅನ್ಮ್ಯಾರಿಡ್ ವುಮೆನ್. ಮೈತ್ರಿ ಬಂದು ಥರ್ಡ್ ಜೆಂಡರ್ಸ್ಗೆ, ತೃತೀಯ ಲಿಂಗಿಗಳಿಗೆ ಕೊಡುವಂತಹ ಒಂದು ಮಾಸಾಶನ, ಅದು ಮೈತ್ರಿ. ಮನಸ್ವಿನಿ ಇದು ಅವಿವಾಹಿತರಿಗೆ ಮತ್ತೆ ವಿಚ್ಛೇದಿತ ಮಹಿಳೆಯರಿಗೆ, ನಿರ್ಗತಿಕ ಮಹಿಳೆಯರಿಗೆ, ಆರ್ BPL ಹೋಲ್ಡರ್ಸ್ ಅಂದ್ರೆ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ನಿರ್ಗತಿಕ ಮಹಿಳೆಯರು, ಡೆಸ್ಟಿಟ್ಯೂಟ್ ಆರ್ ಡಿವೋರ್ಸಿ, ಅನ್ಮ್ಯಾರಿಡ್. ಸೊ ಎಲ್ಲ ಮಹಿಳೆಯರಿಗೂ ಏಜ್ ಏನು ಫ್ಯಾಕ್ಟರ್ ಆಗಲ್ವಾ ಅಂದರೆ ಹೌದು, ಇಲ್ಲ. ಒಂದು ಸ್ಪೆಸಿಫಿಕ್ ಬ್ರ್ಯಾಕೆಟಲ್ಲಿ 40 ರಿಂದ 64 ವರ್ಷದ ವಯಸ್ಸಿನ ಮಹಿಳೆಯರಿಗೆ ಸಿಗುವಂಥದ್ದು ಇದು. ಅನ್ಮ್ಯಾರಿಡ್ ಅಲ್ವಾ? ಸೊ 40 ವರ್ಷದಿಂದ 64 ವರ್ಷ ಯಾರು ಒಂದು ಅವಿವಾಹಿತ ಅಥವಾ ವಿಚ್ಛೇದಿತ ಮಹಿಳೆಯರು ಏನಿರ್ತಾರೆ, ಸೊ ಅವರಿಗೆ, ಡಿವೋರ್ಸಿ ವುಮನ್ನಿಗೆ, ಸೊ 40 ವರ್ಷದಿಂದ 64 ವರ್ಷದವರೆಗೂ ಅವರು ಈ ಬೆನಿಫಿಟನ್ನು ಪಡ್ಕೋಬೋದು. ರೈಟ್? ಸೊ ಇದು ಮನಸ್ವಿನಿ ಯೋಜನೆ. ಮೈತ್ರಿ ಯೋಜನೆ ಯಾರಿಗೆ? ಥರ್ಡ್ ಜೆಂಡರ್ಸ್ ಅಥವಾ ತೃತೀಯ ಲಿಂಗಿಗಳಿಗೆ, ಮಂಗಳ ಮುಖ್ಯರಿಗೆ ಸೊ ನೀಡುವಂತಹ ಮಾಸಾಶನ. ರೈಟ್? ನೆಕ್ಸ್ಟ್ ಬಂದು ಬಹಳಷ್ಟು ವಿಶೇಷವಾದ ಮಹತ್ವಾಕಾಂಕ್ಷಿ ಯೋಜನೆ, ಅದು ಕೂಸಿನ ಮನೆ ಇಂಪಾರ್ಟೆಂಟ್. ಇಂಥ ಸ್ಕೀಮ್ಗಳನ್ನು ಕೇಳ್ತಾರೆ. ಈಗ ಮಂಗಲ್ಯ ಭಾಗ್ಯ ಗೆಸ್ ಮಾಡ್ಬೋದು, ಕಲಿಕಾ ಭಾಗ್ಯ ಗೆಸ್ ಮಾಡ್ಬೋದು. ಇವುಗಳನ್ನ ಸ್ವಲ್ಪ ಗೆಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಕೂಸಿನ ಮನೆ ಫಾರ್ ದ ಫಸ್ಟ್ ಟೈಮ್ ಯು ವಿಲ್ ಬಿ ಲಿಸ್ನಿಂಗ್. ಆಮೇಲೆ ಈ ಸತಿ ಈ ಬಜೆಟಲ್ಲಿ ತಂದಿರೋ ಸ್ಕೀಮ್ ಇದು, ಹಳೆ ಸ್ಕೀಮನ್ನು ರಿವ್ಯಾಂಪ್ ಮಾಡಿರೋದಲ್ಲ. ಸೊ ವಿನೂತನ ಯೋಜನೆಗಳಿಗೆ ಬಹಳಷ್ಟು ಮಹತ್ವ ಕೊಡ್ಬೇಕು ನೀವು. ಕೂಸಿನ ಮನೆ ಯೋಜನೆ ಇದು ಯಾರಿಗೆ ಅಂದರೆ, ಆಬ್ವಿಯಸ್ಲಿ ಇಟ್ ಈಸ್ ಫಾರ್ ಚಿಲ್ಡ್ರನ್ ಹೂ ಆರ್ ಲೆಸ್ ದ್ಯಾನ್ 3 years. 3 ವರ್ಷಕ್ಕಿಂತ ಒಳಗಿನ ಮಕ್ಕಳಿಗೆ ಶಿಶು ಮಂದಿರಗಳನ್ನು ಕಟ್ಸ್ಕೊಡೋದು. ಆದ್ರೆ ಎಲ್ಲರ ಮಕ್ಳಿಗೂ, ಎಲ್ಲಾ ಮಹಿಳೆಯರ ಮಕ್ಕಳು ಅಲ್ಲಿಗೆ ಹೋಗ್ಬೋದಾ ಅಂತಂದ್ರೆ ಇಲ್ಲ. ವುಮೆನ್ ಹೂ ಆರ್ ವರ್ಕಿಂಗ್ ಇನ್ ಮನ್ರೇಗಾ ಸ್ಕೀಮ್, ನರೇಗಾ ಯೋಜನೆಯಡಿ ಕೆಲಸ ಮಾಡುವಂತಹ ಕಾರ್ಮಿಕ ಮಹಿಳೆಯರ ಮಕ್ಕಳು ಈ ಒಂದು ಶಿಶು ಮಂದಿರಗಳಲ್ಲಿ, ಶಿಶುಪಾಲನಾ ಕೇಂದ್ರಗಳಲ್ಲಿ ಅವರು ಮಕ್ಕಳನ್ನ ಬಿಡ್ಬೋದು. ಓಕೆ, ಇಟ್ ಈಸ್ ಓನ್ಲಿ ಮೆಂಟ್ ಫಾರ್ ವುಮೆನ್ ವರ್ಕರ್ಸ್ ವರ್ಕ್ ಇನ್ ಮನ್ರೇಗಾ ಸ್ಕೀಮ್. ನರೇಗಾ ಯೋಜನೆ, ಸೊ ವುಮೆನ್ ಫೀಮೇಲ್ ವರ್ಕರ್ಸ್ ಏನಿರ್ತಾರೆ, ಯಾಕಿಂತ ಸ್ಕೀಮ್ಗಳು ಬೇಕು ಅಂದರೆ ನೋಡಿ ಏನಾಗುತ್ತೆ, ಸೊ ತಾಯಿಗಳಿಗೆ ದ್ವಂದ್ವ ಪರಿಸ್ಥಿತಿ. ಇಲ್ಲಿ ಹೊಟ್ಟೆಪಾಡು ಆಗಬೇಕು, ಆ ಕಡೆ ಮಕ್ಕಳನ್ನು ನೋಡಬೇಕು, ಮಗುನೂ ಬಿಡ್ಲಿಕ್ಕಾಗಲ್ಲ, ಈ ಕಡೆ ಹೊಟ್ಟೆಪಾಡು ನಡೆಸದೇ ಇರಲಿಕ್ಕಾಗಲ್ಲ. ಅಂತಹ ಒಂದು ದ್ವಂದ್ವ ಪರಿಸ್ಥಿತಿಯಲ್ಲಿ ಭಾಳಷ್ಟು ಕುಸಿದೋಗ್ತಾ ಇರ್ತಾಳೆ. ಓಕೆ, ಭಾವನಾತ್ಮಕವಾಗಿ ಕುಸಿದೋಗ್ತಾ ಇರ್ತಾಳೆ. ಸೊ ಇದೊಂಥರ ನಿಜವಾಗ್ಲೂ ಅದ್ಭುತವಾದ ಯೋಚನೆ. ಒಂದು ಹೆಣ್ಣಿಗೆ ಎರಡನ್ನೂ ಕೂಡ ಸಮಾನವಾಗಿ, ಒಂದು ಪ್ರೊಫೆಷನಲ್ ಲೈಫು, ಇನ್ನೊಂದು ಪರ್ಸ್ನಲ್ ಲೈಫ್, ಎರಡನ್ನೂ ಕೂಡ ಸಮಾನವಾಗಿ ನಿಭಾಯಿಸುವಂತಹ ಒಂದು ಶಕ್ತಿಯನ್ನು ತಂದುಕೊಡ್ಲಿಕ್ಕೆ ಪೂರಕವಾಗಿ ಈ ಸ್ಕೀಮನ್ನು ತಂದಿದ್ದಾರೆ. ಓಕೆ, ಕೆಲಸನೂ ಮಾಡಮ್ಮ, ನಿನ್ನ ಮಕ್ಕಳನ್ನು ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಸೊ ಸಣ್ಣ ಮಕ್ಕಳು 3 ವರ್ಷದ ಮೇಲೆ ಅವರು ಅಂದರೆ ಅಂಗನವಾಡಿಗೆ ಕಳಿಸ್ಬಿಡ್ಬೋದು. 3 ವರ್ಷದ ಒಳಗಡೆ ಇರುವಂತಹ ಮಕ್ಕಳನ್ನ ಮನೇಲಿ ಯಾರು ಇರಲ್ಲ, ಒಬ್ಬಂಟಿಗಳು ಇರ್ತಾರೆ, ಗಂಡ ಹೆಂಡ್ತಿ, ಗಂಡನು ಕೆಲ್ಸಕ್ಕೆ ಹೋದರೆ ಸೊ ಮಗುನ ಬಿಟ್ಟು ಹೋಗೋದು. ಆವಾಗ ಏನು ಮಾಡಬೇಕಾಗತ್ತೆ, ಸೊ ಮಗು ನೋಡ್ಕೊಂಡೇ ಕಾಲ ಕಳೆದ್ಬಿಡ್ಬೇಕಾಗತ್ತೆ. ಬಡತನದಲ್ಲೇ ಅವರು ಸೊ ಇಡೀ ಜೀವನ ಕಳಿಬೇಕಾಗತ್ತೆ. ಅದಕ್ಕೆ ಈಗ ಶಿಶುಪಾಲನಾ ಮಂದಿರಗಳಲ್ಲಿ, ಕ್ರಚಸ್ಸಲ್ಲಿ ಮಕ್ಕಳನ್ನು ಬಿಟ್ಟು
ಅವರು ಹೋಗ್ಬೋದು. ಇಲ್ಲಿ ಕ್ವಶನ್ ಬರುತ್ತೆ, ಕೂಸಿನ ಮನೆ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಈ ಫೆಸಿಲಿಟಿ ಇರುತ್ತೆ ಅಂತಂದ್ರೆ ಲೆಸ್ ದನ್ 3 years. ಕೇಳ್ಬೋದು, ಏನ್ ಕ್ವಶನ್ ಕೇಳ್ಬೋದು ಅಂದ್ರೆ ಕೂಸಿನ ಮನೆಯಲ್ಲಿ ಎಲ್ಲಾ BPL ಹೆಣ್ಮಕ್ಳ ಒಂದು ಮಕ್ಕಳನ್ನ ಶಿಶುಪಾಲನಾ ಮಂದಿರಗಳಲ್ಲಿ ಬಿಟ್ಟು ಹೋಗುವಂತಹ ಯೋಜನೆ, ಅಥವಾ ಎಲ್ಲಾ BPL ಹೆಣ್ಮಕ್ಳು ಇದರ ಫಲಾನುಭವಿಗಳು ಸೊ ಅಂತ ಕೇಳ್ಬೋದು, ಅಥವಾ ನರೇಗಾ ವರ್ಕರ್ಸ್ ಇದರ ಫಲಾನುಭವಿಗಳು, ಅಥವಾ ನಿಮಗೆ ಈ ಒಂದು ವಿಚ್ಛೇದಿತ ಮಹಿಳೆಯರು, ನಿರ್ಗತಿಕ ಮಹಿಳೆಯರು, ಈ ಥರ ಆಪ್ಷನ್ಸ್ ಕೊಡ್ಬೋದು. ಓಕೆ, ಎಲ್ಲರಿಗೂ ಅಲ್ಲ, ಇದು ನರೇಗಾ ವರ್ಕರ್ಸ್ ಮಾತ್ರ. ಸೊ ಏನ್ ಮಾಡ್ತಾರೆ, ಶಿಶುಪಾಲನಾ ಮಂದಿರಗಳಲ್ಲಿ ಸೊ ಆ ಮಕ್ಕಳನ್ನ ಸಲಹುತ್ತಾರೆ. 2 ಪರ್ಪಸ್ ನೋಡಿ, ಒಂದು ಅಲ್ಲಿ ಹೆಣ್ಮಕ್ಳನ್ನ ಸೊ ಕೆಲ್ಸಕ್ಕೆ ಪ್ರಮೋಟ್ ಮಾಡ್ದಂಗೂ ಆಯ್ತು, ಎರಡನೇದು ಅಂದ್ರೆ ಆರ್ಥಿಕವಾಗಿ ಅವರನ್ನ ಸಬಲೀಕರಿಸುವಂತಹ ಯೋಜನೆ. ಅಷ್ಟೇ ಅಲ್ಲ, ಎರಡನೇದೇನು ಅಂತಂದ್ರೆ ನಮ್ದು ಮಾಲ್ ನರಿಶ್ಮೆಂಟ್ ಒಂದು ಮೇಜರ್ ಕಂಪ್ಲೇಂಟ್ ಅಲ್ವೇನಪ್ಪ. ಸೊ ಮಾಲ್ ನರಿಶ್ಮೆಂಟ್, ಪೌಷ್ಟಿಕತೆ, ಮಕ್ಕಳು ಸರಿಯಾಗಿ ಒಂದು ಸಮರ್ಪಕವಾದಂತಹ ಪೌಷ್ಟಿಕ ಆಹಾರವನ್ನ ನಾವು ತಗೊಂತಾ ಇಲ್ಲ. ಅದಕ್ಕೋಸ್ಕರ ಶಿಶುಪಾಲನಾ ಮಂದಿರಗಳಲ್ಲಿ ಅವರಿಗೆ ಒಳ್ಳೆ ಪ್ರೋಟೀನ್ ಭರಿತವಾದಂತಹ ಆಹಾರವನ್ನ ಒದಗಿಸ್ಲಿಕ್ಕೆ ಸರ್ಕಾರ ಒಂದು ಒಲವು ತೋರಿದೆ. Okay, they will provide nutritious food in the crèches along with so even women empowerment by providing ಜಾಬ್ಸ್ ಅಥವಾ ಎಂಪ್ಲಾಯ್ಮೆಂಟ್, ಅವ್ರಿಗೆ ಉದ್ಯೋಗ ಕೊಡೋದ್ರ ಮೂಲಕ ಆರ್ಥಿಕ ಸಬಲೀಕರಣನೂ ಆಯಿತು, ಈ ಕಡೆ ಮಕ್ಕಳಿಗೆ ಪೌಷ್ಟಿಕ ಆಹಾರನೂ ಸಿಕ್ತಂಗಾಯಿತು. ಡ್ಯೂಯಲ್ ಪರ್ಪಸ್ ಸರ್ವಾಗುತ್ತೆ, ರೈಟ್. ಸೊ ದೇ ಲೀವ್ ಇನ್ ಕ್ರೆಚಸ್, ಶಿಶುಪಾಲನಾ ಮಂದಿರಗಳಲ್ಲಿ ಬಿಡ್ತಾರೆ. ನೆಕ್ಸ್ಟು ಈ ಕೇರ್ ಟೇಕರ್ಸ್ ಇರ್ತಾರಲ್ಲ, ಈಗ ನೋಡಿ ಇದು ಮತ್ತೆ ಚಾಲೆಂಜಿಂಗು. ಎಲ್ಲೆಲ್ಲಿ ಒಂದು ಊರಲ್ಲಿ ಕೆಲಸ ನರೇಗಾ ವರ್ಕ್ ಕಂಟಿನ್ಯೂಸ್ ಒಂದ್ ಕಡೆ ಇರೋದಲ್ಲ, ಸೊ ಹೋಗ್ತಾ ಇರಬೇಕು. ಸೊ ಎಲ್ಲಿ ಕೆಲಸ ಸಿಕ್ಕರೆ ಅಲ್ಲಿ ಹೋಗ್ತಾ ಇರಬೇಕು. ಈಗ ಏನು ಮಾಡೋದು, ಆ ಮಕ್ಕಳನ್ನ ಪಿಕ್ ಮಾಡೋಕೆ ಒಂದು ವ್ಯವಸ್ಥೆ ಇರಬೇಕಲ್ಲ, ಆ ಮಕ್ಕಳನ್ನ ಕರ್ಕೊಂಬರ್ಲಿಕ್ಕೆ ಒಂದು ವ್ಯವಸ್ಥೆ ಬೇಕು. ಕೇರ್ ಟೇಕರ್ಸ್ನ ಹೆಂಗೆ ಹೈರ್ ಮಾಡೋದು, ಅಥವಾ ಇವಾಗಿರೋ ಅಂಗನವಾಡಿಗಳನ್ನೇ ಬಳಸ್ಕೊಳ್ಳೋದು, ಅದಕ್ಕೆ ಈ ಥರ ಸುಮಾರು ಚಾಲೆಂಜಸ್ ಇದೆ, ಸವಾಲುಗಳಿದೆ. ಕೇರ್ ಟೇಕರ್ಸ್ ಅಂತ ಮಾಡಿ ಆಲ್ಮೋಸ್ಟ್ ಆಶಾ ಕಾರ್ಯಕರ್ತರು ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಅದೇ ಥರ ಇದನ್ನು ಒಂದು ಸಂಘಟನೆಯ ರೂಪದಲ್ಲಿ ಅಭಿವೃದ್ಧಿಪಡಿಸಬೇಕು ಅಂತ ಇದ್ದಾರೆ. ಕೇರ್ ಟೇಕರ್ಸ್ ಅಂತಂದ್ರೆ ಈ ಮಕ್ಕಳನ್ನ ನೋಡ್ಕೊಳ್ಳೋರು, ಹಳ್ಳಿಗಳಲ್ಲಿರುವಂತಹ ಗ್ರಾಮೀಣ ಹೆಣ್ಮಕ್ಳನ್ನೇ ಕೇರ್ ಟೇಕರ್ಸ್ ಆಗಿ ತಗೊಂಡು ಅವ್ರಿಗೂ ಎಂಪ್ಲಾಯ್ಮೆಂಟ್ ಆಗುತ್ತೆ, ಅದ್ರ ಜೊತೆಗೆ ಸೊ ಈ ಮಕ್ಕಳ ಒಂದು ಪೋಷಣೆ ಕೂಡ ಆಗುತ್ತೆ. ಆಶಾ ಕಾರ್ಯಕರ್ತರ ಒಂದು ಸಂಘಟನೆ ಹೇಗಿದೆಯೋ ಅದೇ ಮಾದರಿಲಿ ಇವ್ರನ್ನು ಕೂಡ ಸೊ ಡೆವಲಪ್ ಮಾಡಬೇಕು ಅಂತ ಇದೆ. ಓಕೆ, ಕೇರ್ ಟೇಕರ್ಸ್, ರೈಟ್. ಇದು ಕೂಸಿನ ಮನೆ. ಸೊ ಪ್ರೇರಣಾ ಸ್ಕೀಮ್ ಅಂತಂದ್ರೆ ಇದಕ್ಕೆ ಇನ್ನೊಂದು ಹೆಸರು ಮೈಕ್ರೋ ಕ್ರೆಡಿಟ್ ಸ್ಕೀಮ್ ಅಂತ. ಸೊ ಮೈಕ್ರೋ ಕ್ರೆಡಿಟ್ ಅಂತಂದ್ರೆ ಏನು, ಈ ಒಂದು ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸರ್ಕಾರ ಸಹಾಯಧನನೋ ಅಥವಾ ಸಬ್ಸಿಡಿನೋ ಸಾಲನೋ ಕೊಡುತ್ತೆ. ಸೊ ಎಂತಹ ಒಂದು ಗುಂಪುಗಳಿಗೆ ಕೊಡುತ್ತೆ ಅಂತಂದ್ರೆ ಇದು ಗೊತ್ತಿರಬೇಕು. ಇವು ಮಹಿಳಾ ಸ್ವಸಹಾಯ ಗುಂಪುಗಳಾಗಿರಬೇಕು. ಓಕೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿರಬೇಕು. ಜೊತೆಗೆ ಆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದರೆ 2-3 ಸೇರಿಕೊಂಡ್ರೆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡ್ಕೊಳಕ್ಕಾಗಲ್ಲ. ಮಿನಿಮಮ್ 10 ಮೆಂಬರ್ಸ್ ಇರುವಂತಹ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಈ ಒಂದು ಸಹಾಯಧನವನ್ನು, ಇನ್ಸೆಂಟಿವ್ಸನ್ನು, ಲೋನನ್ನು, ಸಬ್ಸಿಡಿಯನ್ನು ಕೊಡುವಂತಹ ಯೋಜನೆ ಈ ಒಂದು ಪ್ರೇರಣಾ ಸ್ಕೀಮ್. ಓಕೆ, ದೇ ಪ್ರೊವೈಡ್ ಲೋನ್ ಆರ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಟು ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಈ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ಎಷ್ಟಿರಬೇಕು, ಮಿನಿಮಮ್ 10 ಮೆಂಬರ್ಸ್ ಇರಬೇಕು. ಇಂಥವರಿಗೆ ಈ ಒಂದು ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸೊ ಅವರ ಒಂದು ಮೈನರ್ ಈ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಬಿಡಿ ಕಟ್ಟೋರು, ಅಥವಾ ಈ ಪರ್ಸುಗಳು ನೇಯೋದು, ಅಥವಾ ಏನೋ ಒಂದು ಮಗ್ಗ ನೇಯೋದು, ಈ ಥರದ್ದು. ಸೊ ಮೈನರ್ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಓಕೆ ಅವರ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗೆ ಧನ ಸಹಾಯವನ್ನು ಕೊಡುವಂಥದ್ದು ಸಾಲದ ರೂಪದಲ್ಲಿ, ಸಹಾಯಧನದ ರೂಪದಲ್ಲಿ ಕೊಡ್ತಾರೆ. ಓಕೆ, ಲೋನ್ ಆರ್ ಇನ್ಸೆಂಟಿವ್. ಸುಮ್ಮನೆ ಸೀರೆ ತಗೊಳ್ಳೋಕ್ಕೆ ಅಥವಾ ಹಬ್ಬ ಮಾಡ್ಲಿಕ್ಕೆ ಕೊಡೋದಲ್ಲ ಇದು. ಏನಕ್ಕೆ, ಫಾರ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಓಕೆ, ಕಿರು ಆರ್ಥಿಕ ಚಟುವಟಿಕೆಗಳಿಗೆ, ರಿಮೆಂಬರ್ ದಟ್. ಓಕೆ, ಇದು ಪ್ರೇರಣಾ ಸ್ಕೀಮ್. ಮೊನ್ನೆ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದ್ದಾನೆ ಇದನ್ನು, ಪ್ರೇರಣಾನ. ಓಕೆ, ಭೂ ಒಡೆತನ ಯೋಜನೆ. ನೀವೇ ಯೋಚನೆ ಮಾಡಿ, ಸರ್ಕಾರ ಒಡೆತನ ಕೊಡ್ತಾ ಇದೆ, ಭೂಮಿಯ ಒಡೆತನ ಅಂದರೆ ಯಾರಿಗೆ ಕೊಡುತ್ತೆ, ಜಮೀನ್ದಾರಿಗೆ ಕೊಡ್ತದ ಅಥವಾ ಶ್ರೀಮಂತರಿಗೆ, ಓಕೆ ದೊಡ್ಡ ಲ್ಯಾಂಡ್ ಲಾರ್ಡ್ಸಿಗೆ ಕೊಡುತ್ತಾ, ಇಲ್ಲ. ಸೊ ಯಾವಾಗಲೂ ಸರ್ಕಾರದ ಒಂದು ಒಲವು, ಸರ್ಕಾರದ ಒಂದು ಪರ ಯಾರ ಕಡೆ ಅಂತಂದರೆ ಭೂರಹಿತರು, ಧ್ವನಿ ಇಲ್ಲದವರು, ಸೊ ಅಸಹಾಯಕ ಜನ, ಹಿಂದುಳಿದವರು ಅಲ್ವಾ. ಇಲ್ಲಿ ಈ ಒಂದು ಭೂ ಮಾಲೀಕತ್ವ ಇಲ್ಲದೆ ಇರೋರು ಯಾರು, ಮಹಿಳೆಯರು ಎಸ್ಪೆಷಲಿ. ಅದರಲ್ಲೂ ಕೂಡ ಕೃಷಿ ಕಾರ್ಮಿಕ ಮಹಿಳೆಯರು. ಓಕೆ, ಭೂರಹಿತ ಕೃಷಿ ಕಾರ್ಮಿಕ ಮಹಿಳೆಯರಿಗೆ ಈ ಯೋಜನೆ. ರಿಮೆಂಬರ್, ಲ್ಯಾಂಡ್ಲೆಸ್
ವುಮನ್ ಅಗ್ರಿಕಲ್ಚರಿಸ್ಟ್, ಓಕೆ, ಅಥವಾ ವುಮನ್ ಅಗ್ರಿಕಲ್ಚರಲ್ ಲೇಬರರ್. ಸೊ ಇವರಿಗೆ ಮೀಸಲಾದಂತಹ ಯೋಜನೆ ಏನು ಮಾಡುತ್ತೆ ಅಂದರೆ ಸರ್ಕಾರ ಒಂದು 2.5 ಲಕ್ಷ ರೂಪಾಯಿ ಅಮೌಂಟಲ್ಲಿ ಒಂದಷ್ಟು ಭೂಮಿನ ಖರೀದಿಸಿ ಕೊಡುತ್ತೆ. ಯಾರಿಗೆ? ಮಹಿಳೆಗೆ. ಅದರಲ್ಲಿ 50% ಹಣ ಸರ್ಕಾರದಿಂದ ಕೊಡುವಂತಹ ಸಹಾಯಧನ, ಇನ್ನು 50% ಏನಿದೆಯಲ್ಲ ಅದು ಲೋನು ಅವರು ನಿಧಾನವಾಗಿ ತೀರಿಸ್ಕೋಬೋದು. ಗೌರ್ಮೆಂಟ್ ವಿಲ್ ಪರ್ಚೇಸ್ ಪೀಸ್ ಆಫ್ ಲ್ಯಾಂಡ್ ವಿಚ್ ಕಾಸ್ಟ್ 2.5 lakh. ಸೊ ಅರ್ಜಿ ಹಾಕ್ಬಿಟ್ಟು ಅವರು 2.5 ಲಕ್ಷದಷ್ಟು ಜಮೀನು ಖರೀದಿ ಮಾಡಿಕೊಂಡು ಸೊ ಅದರ ಒಂದು ಅಮೌಂಟನ್ನು ಪಡ್ಕೋಬೋದು. ಅದರಲ್ಲಿ ಅರ್ಧ ಮನ್ನಾ ಆಗುತ್ತೆ, ಅಂದರೆ ಗೌರ್ಮೆಂಟ್ ಸಹಾಯಧನ, ಇನ್ನೊಂದು ಅರ್ಧನ ಲೋನಲ್ಲಿ ಕಟ್ಕೋಬೋದು. ಓಕೆ, ದಿಸ್ ಸ್ಕೀಮ್ ಈಸ್ ಮೆಂಟ್ ಫಾರ್ ಲ್ಯಾಂಡ್ಲೆಸ್ ವುಮೆನ್ ಅಗ್ರಿಕಲ್ಚರಲ್ ಲೇಬರರ್ಸ್. ಓಕೆ, ಅಂದರೆ ಮಹಿಳಾ ಕೃಷಿ ಕಾರ್ಮಿಕರಿಗೆ, ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಯೋಜನೆ. ರೈಟ್. ಸೊ ಎಷ್ಟರವರೆಗೂ ಕೊಡ್ತಾರೆ? 2.5 ಲಕ್ಷ. ಇಷ್ಟು ಹಣದಲ್ಲಿ ಭೂಮಿ ಖರೀದಿಸ್ಕೋಬೋದು. 50% ಲೋನು, 50% ಇನ್ಸೆಂಟಿವ್, ಸಹಾಯಧನ. ಓಕೆ, ಭೂ ಒಡೆತನ ಯೋಜನೆ ವೆರಿ ಇಂಪಾರ್ಟೆಂಟ್. ಮಹಿಳೆಯರಿಗಾಗಿ ಇದನ್ನು ತಂದಿರುವಂತಹ ಯೋಜನೆ. ಕೇಳ್ತಾರೆ ಎಲ್ಲ ಒಂದು ಭೂರಹಿತ ಕಾರ್ಮಿಕರಿಗ ಅಂತ ಇಲ್ಲ, ಮಹಿಳಾ ಭೂರಹಿತ ಕಾರ್ಮಿಕರಿಗೆ, ಓಕೆ, ಕೃಷಿ ಕಾರ್ಮಿಕರಿಗೆ. ರಿಮೆಂಬರ್? ಓಕೆ. ನೆಕ್ಸ್ಟ್, ಸಂಧ್ಯಾ ಶಕ್ತಿ ಯೋಜನೆ. ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಸಂಧ್ಯಾ ಸುರಕ್ಷಾ ಯೋಜನೆ. ಸಂಧ್ಯಾ ಸುರಕ್ಷಾ ಯಾರಿಗೆ ಹೇಳಿ? ಓಲ್ಡ್ ಏಜ್ ಪೀಪಲ್, ಹಿರಿಯ ನಾಗರಿಕರಿಗೆ. ಇದು ಸಂಧ್ಯಾ ಶಕ್ತಿ. ಪ್ಲೀಸ್ ರಿಮೆಂಬರ್, ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದ್ದು 2021-22ರಲ್ಲಿ ಕರ್ನಾಟಕ ಸರ್ಕಾರ ಈ ಯೋಜನೆ ಜಾರಿಗೊಳಿಸಿದೆ. ಆದರೆ ಇವಾಗ ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಈ ಯೋಜನೆ ಯಶಸ್ವಿಯಾಗಿಲ್ಲ, ಸೊ ನೆಲ ಕಚ್ಚಿದೆ, ಇದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊತಾ ಇಲ್ಲ ನಮ್ಮ ಯುವ ಜನತೆ ಅಂತ ಅರ್ಥ. ಈ ಸಂಧ್ಯಾ ಶಕ್ತಿ ಯೋಜನೆನ ಯಾರಿಗೆ ಗೊತ್ತಾ? ಯಾರು ಫುಲ್ ಡೇ ಕೆಲಸ ಮಾಡಿಕೊಂಡು ಕಾಲೇಜುಗಳಿಗೆ ಹೋಗೋಕ್ಕಾಗಲ್ಲ, ಸೊ ಅಂಥವರಿಗೆ ಈವ್ನಿಂಗ್ ಕಾಲೇಜ್ ಅಂತ ತೆರೆಯೋದಪ್ಪ. ಓಕೆ, ಕಲಿಕಾ ಆಸಕ್ತಿ ಇರುವಂತಹ ಯುವ ಜನತೆಯನ್ನು ಪ್ರೋತ್ಸಾಹಿಸಲಿಕ್ಕೆ ಈ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ದ ಸ್ಕೀಮ್ ಇಸ್ ಮೆಂಟ್ ಫಾರ್ people who are having learning interest, okay, but who cannot afford to go to colleges in daytime. ಸೊ ಬೆಳಗ್ಗೆ ಟೈಮ್ ಹೋಗೋಕ್ಕಾಗಲ್ಲ, ಕೆಲಸದ ಒತ್ತಡ ಇರುತ್ತೆ, ಯಾವುದೋ ಜೀವನೋಪಾಯಕ್ಕಾಗಿ ಯಾವುದೋ ಒಂದು ಕೆಲಸಕ್ಕೆ ಹೋಗಲೇಬೇಕಾಗತ್ತೆ. ಸೊ ಸಾಯಂಕಾಲ ಟೈಮ್ ಫ್ರೀ ಇರುತ್ತಲ್ಲ, ಸಾಯಂಕಾಲ ಬಂದು ಕಾಲೇಜುಗಳು ಬಂದು ಒಳ್ಳೆ ವ್ಯಾಸಂಗ ಮಾಡಿಕೊಂಡು ಸೊ ಅವರು ಉತ್ತಮ ಉದ್ಯೋಗಾವಕಾಶವನ್ನು ಗಿಟ್ಟಿಸ್ಕೊಂಡ್ಲಿ ಅನ್ನೋಂತಹ ನಿಟ್ಟಿನಲ್ಲಿ ಈವ್ನಿಂಗ್ ಕಾಲೇಜ್ ಪ್ರೋಗ್ರಾಮ್ ಇದು. ಆದರೂ ಕೂಡ ಯಾವ ಕೋರ್ಸ್ಗಳಿಗೆ ಕೊಟ್ಟ ಈ ಈವ್ನಿಂಗ್ ಕಾಲೇಜ್ ಕೊಟ್ಟಿರೋದು BCom ಮತ್ತು BSc ಉದ್ಯೋಗಾವಕಾಶಗಳನ್ನು ಹೆಚ್ಚಿಗೆ ಗಿಟ್ಟಿಸಬಲ್ಲಂತಹ ಕೋರ್ಸುಗಳಿಗೆ ಸೊ ಈವ್ನಿಂಗ್ ಕಾಲೇಜುಗಳನ್ನು ತೆರೆಯಲಾಯಿತು. ಓಕೆ, BCom BSc. ಸೊ ಇಡೀ ನಮ್ಮ ರಾಜ್ಯದಲ್ಲಿ 11 ನಗರ ಪಾಲಿಕೆಗಳಲ್ಲಿ, ಓಕೆ, ಸೊ 11 ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಇದನ್ನು ತಂದರು. ಸೊ ಆದರೆ ಇದಕ್ಕೆ ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ನಮ್ಮ ಯುವ ಜನರಿಂದ. ಅರ್ಥ, ಕಲಬುರಗಿಲಿ 0 ಅಡ್ಮಿಷನ್ ಅಂತೆ, ಸುಮಾರು ಕಾಲೇಜುಗಳಲ್ಲಿ ಅಡ್ಮಿಷನ್ನೇ ಇಲ್ಲ ಅಂತ. ಓಕೆ, ಸಂಧ್ಯಾ ಶಕ್ತಿ ಯೋಜನೆ ಸಾಕಾರಗೊಂಡಿಲ್ಲ. ಓಕೆ, ಯುವ ಜನತೆ ಕಲಿಕೆಗೆ ಆದ್ಯತೆ ಕೊಡ್ತಿಲ್ಲ. ಓಕೆ, ಹಸಿವಿರಬೇಕಲ್ವ, ಜ್ಞಾನದ ಹಸಿವು, ಕಲಿಕೆಯ ಹಸಿವು, ಜೀವನವನ್ನು ಭದ್ರಪಡಿಸ್ಕೊಳ್ಳುವಂತಹ ಹಸಿವು. ಈಗ ನೀವೆಲ್ಲ ನೋಡಿ ಎಷ್ಟು ಕಷ್ಟಪಡ್ತಿದ್ದೀರ, ಒಂದು ಉದ್ಯೋಗ ಸಿಗಲಿ, ಸರ್ಕಾರಿ ಉದ್ಯೋಗ ಸಿಗಲಿ ಅಂತ ಎಷ್ಟೆಲ್ಲ ಜೀವನನ ತ್ಯಾಗ ಮಾಡಿ, ಸ್ಯಾಕ್ರಿಫೈಸ್ ಮಾಡಿ, ಡೆಡಿಕೇಟ್ ಮಾಡಿ, ಸಮರ್ಪಣಾ ಭಾವದಿಂದ, ಸೊ ಒಂದು ನಿಶ್ಚಳವಾದಂತಹ ಭಾವದಿಂದ, ದೃಢ ಸಂಕಲ್ಪದಿಂದ ಕೂತಿದ್ದೀರಲ್ವ. ಓಕೆ, ಕ್ಲಾಸಸ್ನ 1 hour ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೇಳಬೇಕು ಅಂದರೆ ಅಥವಾ ಫೋನಲ್ಲಿ ಕೇಳಬೇಕಂದ್ರೆ ಇರಿಟೇಷನ್ ಆಗ್ತಾ ಇರುತ್ತೆ. ಆದರೂ ಕೂಡ ಸೊ ಒಂದು ಛಲ, ಓಕೆ, ನಿಮ್ಮನ್ನು ಬೆಂಬಿಡದ ಭೂತದ ಥರ ಕಾಡ್ತಾನೆ ಇರುತ್ತೆ. ಆ ಒಂದು ಹಸಿವಿರುತ್ತೆ. ಹ್ಯಾಟ್ಸ್ ಆಫ್ ಟು ಯುವರ್ ಪೇಷನ್ಸ್. ಆ ತಾಳ್ಮೆಯಿಂದ ಕೂತ್ಕೋತಿರಲ್ಲ, ಸೊ ಅದು ನಿಮ್ಮ ಒಂದು ಜೀವನದ ಒಳಿತಿಗೆನೆ, ಇಲ್ಲ ಅಂತ ಯಾರು ಹೇಳಲ್ಲ. ಓಕೆ, ಎಲ್ಲರಿಗೂ ಈಗ ನೋಡಿ BCom BSc ಮಾಡಿಕೊಂಡ್ರೆ ಅವ್ರ ಲೈಫ್ ಸ್ಟ್ಯಾಂಡರ್ಡು ಜಾಸ್ತಿ ಆಗುತ್ತಪ್ಪ, ಆದರೆ ಉತ್ಸಾಹನೇ ಇಲ್ವಲ್ಲ, ಉತ್ಸಾಹನೇ ಕುಂದು ಬಿಟ್ಟಿರುತ್ತೆ ಅವರಿಗೆ. ನಿಮ್ಮಲ್ಲಿರುವಂತಹ ಕಲಿಕಾ ಉತ್ಸಾಹ ಇಟ್ಸ್ ಮಾರ್ವಲಸ್. ಓಕೆ, ಇದೇ ಥರ ಕನ್ಸಿಸ್ಟೆಂಟಾಗಿ, ಡೆಡಿಕೇಟೆಡ್ ಆಗಿ 1 ವರ್ಷ ಓದ್ಬಿಡಿ. ಯಾಕಂದರೆ ಬಹಳಷ್ಟು ಪೋಸ್ಟುಗಳಿಗೆ ಕಾಲ್ಫರ್ ಆಗ್ತಾ ಇದೆ. ಓಕೆ, PSIಗೆ ಆಗ್ತಾಯಿದೆ, PDOಗೆ ಆಗ್ತಾಯಿದೆ, ಮತ್ತು FDAಗಳಿಗೆ ಬರುತ್ತೆ, KSಗೆ ಬರ್ತಾಯಿದೆ, ಸೊ PCಗಳಿಗೆ ಬರ್ತಾಯಿದೆ.
ತುಂಬ ಈ ಒಂದು ಕಾಲಘಟ್ಟ ಏನಿದೆ ಅದು ನಿಮ್ಮ ಜೀವನದಲ್ಲಿ ತುಂಬ ನಿರ್ಣಾಯಕವಾದದ್ದು. ಇದನ್ನು ಈ ಟೈಮನ್ನು ಮಾತ್ರ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ದುರ್ಬಳಕೆ ಮಾಡ್ಕೊಂಬೇಡಿ. ಸೊ ಬೇರೆ ಒಂದು ಮನಚಾಂಚಲ್ಯದಿಂದ ಟೈಮನ್ನು ವೇಸ್ಟ್ ಮಾಡಬೇಡಿ. ಬಿ ಫೋಕಸ್ಡ್. ಒನ್ ಇಯರ್ ಫೋಕಸ್ಡ್ ಆಗಿದ್ಬಿಟ್ರೆ ಇಡೀ ಜೀವನ ನಿಮ್ಮದು ಸುಖ ಸೋಪಾನ, ಜೀವನ ಭದ್ರವಾಗಿರುತ್ತೆ, ಸುಭದ್ರವಾಗಿರುತ್ತೆ, ಸಕಲ ಗೌರವಗಳು ಸಿಗುತ್ತೆ ನಿಮಗೆ. ಓಕೆ, ಅದಕ್ಕೆ ಬೇಕಾಗಿರೋದು ಆಲ್ಮೋಸ್ಟ್ ಒಂದು 6 ತಿಂಗಳಿಂದ 1 ವರ್ಷದವರೆಗೂ ನಿಮ್ಮ ಒಂದು ಸಮರ್ಪಣವಾದಂತಹ ಒಂದು ತ್ಯಾಗ ಮನೋಭಾವ, ಎಲ್ಲಿಗೂ ಕೂಡ ನಿಮ್ಮ ಮನಸ್ಸನ್ನು ಹರಿಬಿಡದೆ. ಓಕೆ, ಸೊ ಕೂತ್ಬಿಡಿ, ಸನ್ಯಾಸಿಗಳಾಗ್ಬಿಡಿ. ಓಕೆ, ಸೊ ಇವಾಗ ನೀವು ಸನ್ಯಾಸಿಗಳಾದರೆ ಇಡೀ ಜೀವನ ಸುಖದಿಂದ ಕಳಿಬೋದು. ನೆಕ್ಸ್ಟ್ ಬಂದು, ಈಗ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹಸಿರು ಬರ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೆ, ಗ್ರೀನ್ ಡ್ರಾಟ್ ಅಂತ. ಏನಂತಂದರೆ ನಮ್ಮ ಕರ್ನಾಟಕದಲ್ಲಿ ಹಲವು ತಾಲೂಕುಗಳು ಬರಕ್ಕೆ ಈಡಾಗಿದೆ. ಸೊ ನೀರಿನ ಒಂದು ಮಳೆಯ ಪ್ರಮಾಣ ತೀವ್ರವಾಗಿ ಕುಸಿದು ಮಾನ್ಸೂನ್ ಟೈಮಲ್ಲಿ ಸೊ ಭಾಳಷ್ಟು ಬೆಳೆಗಳು ನೆಲ ಕಚ್ಚಿವೆ, ಅದರಿಂದ ಉತ್ತಮ ಆದಾಯ ಸಿಗ್ತಾ ಇಲ್ಲ ಅಂತ. ಇಂತಹ ಒಂದು ಬರ ಬಂದಾಗ ಅಥವಾ ಏನಾದರೂ ಪ್ರವಾಹ ಬಂತು, ಬರ ಬಂತು, ಸೊ ಬೆಳೆಗೆ ಏನಾದರೂ ಹಾನಿ ಆಯಿತು ಅಂತ ಸಂದರ್ಭದಲ್ಲಿ ಪರಿಹಾರ ಧನ ಅಂತ ಕೊಡುತ್ತಲ್ವ ಸರ್ಕಾರ, ಬೆಳೆ ವಿಮೆ ಅಂತ ಕೊಡುತ್ತಲ್ವ. ಸೊ ಈ ಬೆಳೆ ವಿಮೆ ಕೊಡಬೇಕು, ಬರ ಪರಿಹಾರ ಕೊಡಬೇಕು ಅಂತಂದರೆ ಯಾವ ರೈತನಿಗೆ ಎಷ್ಟು ಹೊಲ ಇದೆ, ಓಕೆ, ಎಷ್ಟು ಎಕರೆ ಇದೆ, ಸೊ ಎಷ್ಟು ಎಕರೆಯಲ್ಲಿ ಅವನು ಫಸಲು ಬೆಳೆದಿದ್ದಾನೆ, ಇದೆಲ್ಲ ಮಾಹಿತಿ ಸರ್ಕಾರಕ್ಕೆ ಲಭ್ಯ ಇರಬೇಕು ಅಲ್ವಾ. ಸೊ ಸರ್ಕಾರಕ್ಕೆ ಲಭ್ಯ ಇದ್ದರೆ ಬೇಸ್ಡ್ ಆನ್ ದಟ್ ಸ್ಟ್ಯಾಟಿಸ್ಟಿಕ್ಸ್ ಇಟ್ ಕ್ಯಾನ್ ಅಲಾಟ್ ದ ಅಮೌಂಟ್. ಸೊ ಅನುದಾನವನ್ನು ಸುಲಭವಾಗಿ ವಿತರಿಸಲಿಕ್ಕೆ ಯಾವುದೇ ಕರಪ್ಷನ್ ಪ್ರಾಕ್ಟೀಸಸ್ ಇಲ್ಲದೆ, ಓಕೆ, ಅಲ್ಲಿ ಯಾವುದೇ ಒಂದು ಸೋರಿಕೆ ಹಾಕದಾಗೆ ಪಾರದರ್ಶಕವಾಗಿ ಅರ್ಹ ಫಲಾನುಭವಿ ರೈತನಿಗೆ ಹಣವನ್ನು ಮುಟ್ಟಿಸ್ಬೋದು. ಅದಕ್ಕೆ ಏನು ಹೇಳುತ್ತೆ ಅಂದರೆ, ರೈತರೇ ನೀವು ಬಂದು ಇಲ್ಲಿ ನೋಂದಣಿ ಮಾಡ್ಕೊಳ್ಳಿ ಅಂತ. ರೈತರು ಬಂದು ಕಚೇರಿಗೆ ಹೋಗಿ ಆ ಪೋರ್ಟಲಲ್ಲಿ ನೋಂದಣಿ ಮಾಡ್ಕೋಬೇಕು. ಸೊ ಫ್ರೂಟ್ಸ್ ಪೋರ್ಟಲ್ ಅಂದರೆ ಫಾರ್ಮರ್ಸ್ ರಿಜಿಸ್ಟ್ರೇಷನ್, ರೈತರು ನೋಂದಣಿ ಮಾಡ್ಕೊಳ್ಳೋದು. ಏಕೀಕೃತವಾದಂತಹ ಫಲಾನುಭವಿಗಳ ಮಾಹಿತಿ ವ್ಯವಸ್ಥೆ. ಏಕೀಕೃತ ಅಂತಂದರೆ ದ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್ ಇನ್ ಒನ್ ಪ್ಲಾಟ್ಫಾರ್ಮ್, ಒಂದೇ ವೇದಿಕೆಯಲ್ಲಿ, ಒಂದೇ ಒಂದು ಪೋರ್ಟಲಲ್ಲಿ, ಒಂದು ವ್ಯವಸ್ಥೆಯಲ್ಲಿ ಎಲ್ಲ ರೈತರ ಒಂದು ಸಮಗ್ರ ಮಾಹಿತಿ ಸಿಗಂಗಾಗಬೇಕು. ಆಗ ಸುಲಭವಾಗಿ, ಸರಳವಾಗಿ, ಪಾರದರ್ಶಕವಾಗಿ ಅರ್ಹ ಫಲಾನುಭವಿಗಳಿಗೆ ಪರಿಹಾರ ಧನ, ಬೆಳೆ ವಿಮೆ ಮುಟ್ಟುತ್ತೆ. ಡ್ರಾಟ್ ಕಂಪನ್ಸೇಷನ್ ಅಂತ ರಿಲೀಸ್ ಮಾಡಿದಾರಲ್ಲ, ಈಗ ಕೇಂದ್ರ ಸರ್ಕಾರನೂ ಕೊಡ್ಬೇಕಿನ್ನ ಕೊಟ್ಟಿಲ್ಲ. ಸೊ ಕೇಂದ್ರ ಸರ್ಕಾರದಿಂದ ಕೊಡುವಂತಹ ಕಂಪನ್ಸೇಷನ್ ಪರಿಹಾರ ರಾಜ್ಯ ಸರ್ಕಾರದಿಂದ ಬೆಳೆ ಪರಿಹಾರ ಕೊಡಬೇಕಲ್ಲ, ಸೊ ಇದು ರೈತರಿಗೆ ಮುಟ್ಟಬೇಕು. ಸೊ ಅಂಥದಕ್ಕೆ ಅನುವಾಗುವಂತಹ ಪೋರ್ಟಲೇ ಇದು ಫ್ರೂಟ್ಸ್ ಪೋರ್ಟಲ್ ಅಂತಂದರೆ ಫಾರ್ಮರ್ಸ್ ರಿಜಿಸ್ಟ್ರೇಷನ್, ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿಗಳ ಮಾಹಿತಿ ವ್ಯವಸ್ಥೆ ಅಂತ ಕನ್ನಡದಲ್ಲಿ. ಸೊ ಇದಕ್ಕೆ ಏನಕ್ಕೆ ಅಂತಂದ್ರೆ ಟು ಗೆಟ್ ಸಿಂಗಲ್ ಪ್ಲಾಟ್ಫಾರ್ಮ್ ಫಾರ್ ದ ರಿಜಿಸ್ಟ್ರೇಷನ್ ಆಫ್ ಫಾರ್ಮರ್ಸ್. ಇದ್ರದ್ದು ಇನ್ನ ಪೋರ್ಟಲ್ ಯಾಕೆ ಕರ್ನಾಟಕದಲ್ಲಿ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಈಗ ಕರ್ನಾಟಕದಲ್ಲಿ ಬರ ಪರಿಹಾರ ಕೊಡ್ಬೇಕಲ್ವಾ, ಅದಕ್ಕೆ ಈ ಪೋರ್ಟಲ್ ಬಂದು ರಿಜಿಸ್ಟರ್ ಆಗ್ರಪ್ಪ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ 95% ಫಾರ್ಮರ್ಸ್ ಆರ್ ರಿಜಿಸ್ಟರ್ಡ್ ಅಂಡರ್ ದಿಸ್ ಪೋರ್ಟಲ್. ಆಮೇಲೆ ಈ ಫ್ರೂಟ್ಸ್ ಪೋರ್ಟಲ್ದು ರ್ಯಾಂಕಿಂಗ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಫ್ರೂಟ್ಸ್ ಪೋರ್ಟಲ್ ರಿಜಿಸ್ಟ್ರೇಷನ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಗದಗ್. ನೋಡಿ, ಬರಗಾಲದಲ್ಲಿ ಇರೋರಿಗೆ ಅವರಿಗೆ ಒಂದು ನೀಡ್ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತಾರಲ್ಲ, ಸೊ ಅಗತ್ಯ ಇದ್ದಾಗ ಬೇಕಾಗತ್ತೆ, ಅವರು ರಿಜಿಸ್ಟರ್ ಜಾಸ್ತಿ ಮಾಡ್ಕೊಂಡಿದ್ದಾರಂತೆ. ಬಾಗಲಕೋಟೆ ಸೆಕೆಂಡ್, ಲಾಸ್ಟ್ ಪ್ಲೇಸ್ ಅಲ್ಲಿ ಬೆಂಗಳೂರವರು ಈ ಫ್ರೂಟ್ಸ್ ಪೋರ್ಟಲ್ ಅಲ್ಲಿ ನೋಂದಣಿ ಮಾಡ್ಕೊಂಡಿರೋದು ರ್ಯಾಂಕಿಂಗ್ ರಿಲೀಸ್ ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ವೈಸ್ ರ್ಯಾಂಕಿಂಗ್. ಸೊ ಅದರಲ್ಲಿ ಗದಗ್, ಬಾಗಲಕೋಟೆ ಸೆಕೆಂಡ್, ಸೊ ಲಾಸ್ಟ್ ಬಂದು ಕೊನೆ ರ್ಯಾಂಕ್ ಬಂದು ಯಾವುದು, ಬೆಂಗಳೂರು. ಸೊ ಈ ಪೋರ್ಟಲ್ ಏನಕ್ಕೆ ಬೇಕು, ಟು ಗೆಟ್ ಕಂಪನ್ಸೇಷನ್ ಫಾರ್ ಡ್ರಾಟ್ ಕಂಪನ್ಸೇಷನ್ ಅಥವಾ ಬೆಳೆ ವಿಮೆ, ಸೊ ಕ್ರಾಪ್ ಇನ್ಶೂರೆನ್ಸ್, ಸೊ ಇದೆಲ್ಲ ಬೆನಿಫಿಟ್ಸ್ ಕೂಡ ಫ್ರೂಟ್ಸ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿರುವಂತಹ ರೈತರಿಗೆ ಸೊ ಬೇಗ ಸಿಗುತ್ತೆ. ಈಗ ನಮ್ಮ ಕೃಷಿ ಸಚಿವರು ಕೂಡ ಇದನ್ನೇ ಹೇಳಿದ್ರು, ಬೇಗ ಬಂದು ಇದರಲ್ಲಿ ರಿಜಿಸ್ಟರ್ ಆಗಿ, ನಿಮಗೆ ಕಂಪನ್ಸೇಷನ್ ಬೇಕು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೋಬೇಕು, ನೋಂದಣಿ ಮಾಡ್ಕೋಬೇಕು. ಸೊ ಆಗ ನಾವು ಮುಕ್ತವಾಗಿ, ನಿರ್ಭೀತವಾಗಿ, ಪಾರದರ್ಶಕವಾಗಿ ಅರ್ಹ ಫಲಾನುಭವಿಗಳಿಗೆ ಸೊ ಇದನ್ನು ಮುಟ್ಟಿಸ್ತೀವಿ. ದ ಎಲಿಜಿಬಲ್ ಬೆನಿಫಿಷರಿ ವಿಲ್ ಗೆಟ್ ದ ಬೆನಿಫಿಟ್, ಓಕೆ, ವಿತೌಟ್ ಎನಿ ಲೀಕೇಜಸ್, ಕರಪ್ಷನ್, ವಿತ್ ಟ್ರಾನ್ಸ್ಪರೆನ್ಸಿ ವಿಲ್ ಟ್ರಾನ್ಸ್ಫರ್ ದ ಅಮೌಂಟ್ ಅಥವಾ ಕಂಪನ್ಸೇಷನ್ ಅಮೌಂಟು. ಸೊ ಕ್ರಾಪ್ ಇನ್ಶೂರೆನ್ಸ್ ಅಮೌಂಟ್ ಏನಿದೆ ಅದು ನೇರವಾಗಿ ಸಿಗುತ್ತೆ ಅಂತ. ಓಕೆ, ಫ್ರೂಟ್ಸ್ ಪೋರ್ಟಲ್. ಗಂಗಾ ಕಲ್ಯಾಣ ಅಂತಂದರೆ ಡಿಗಿಂಗ್ ಬೋರ್ವೆಲ್ಸ್
ಓಕೆ, ಪಂಪ್ ಸೆಟ್ಗಳನ್ನು ಅಳವಡಿಸೋದು, ಕೊಳವೆ ಬಾವಿಗಳನ್ನು ಕೊರೆದು ಸೊ ಅವರಿಗೆ ಪಂಪ್ ಸೆಟ್ಗಳನ್ನು ಅಳವಡಿಸಿ ನೀರಾವರಿ ಸೌಲಭ್ಯವನ್ನು ಒದಗಿಸ್ಕೊಡೋದು. ಯಾರಿಗೆ? ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳು ಸಾಮಾನ್ಯವಾಗಿ SC/ST, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಅಲ್ಲದೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಥವಾ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್. ಸೊ ಯಾವ ಥರ ಅಂತಂದರೆ 1.2 ಇಂದ 5 ಎಕರೆಗಿಂತ ಕಡಿಮೆ ಜಮೀನಿರೋರು. ಓಕೆ, ಅಂದರೆ ಸೊ 1.2 ಎಕರೆಯಿಂದ 5 ಎಕರೆ ಜಮೀನು ಅಥವಾ ಜಮೀನು ಇರಲೇಬೇಕಲ್ಲ, ಅಟ್ಲೀಸ್ಟ್ 1 ಎಕರೆ ಇದ್ರೂ ಕೊಡಲೇಬೇಕು, ಅರ್ಧ ಎಕರೆನೂ ಇದ್ರೂ ಕೊಡಬೇಕಾದ್ರೆ ಸೊ ಅರ್ಧ ಎಕರೆಗೆ ಅಷ್ಟು ಈ ಒಂದು ಕೊಳವೆ ಬಾವಿ ಎಲ್ಲ ಕೊರೆಸೋದು ಕಾಸ್ಟ್ ಎಕ್ಸ್ಪೆನ್ಸಿವ್ ಅಲ್ಲ. ಮಿನಿಮಮ್ 1.2 ಎಕರೆ ಇರಬೇಕು. ಸೊ ಮತ್ತು 5 ಎಕರೆವರೆಗೂ ಜಮೀನು ಇರುವಂಥವ್ರು, ಆಲ್ಮೋಸ್ಟ್ ಅವರು ಮಾರ್ಜಿನಲ್ ಫಾರ್ಮರ್ಸ್, ಸ್ಮಾಲ್ ಫಾರ್ಮರ್ಸ್ ಆಗಿರ್ತಾರೆ. ಓಕೆ, ಇಂತಹ ರೈತರಿಗೆ ಎಸ್ಪೆಷಲಿ SC/ST ರೈತರಿಗೆ ಕೊಳವೆ ಬಾವಿಯನ್ನು ಕೊರೆಸ್ಕೊಡುವಂಥದ್ದು, ಪಂಪ್ ಸೆಟ್ಗಳನ್ನು ಅಳವಡಿಸ್ಕೊಡೋದು, ಅಷ್ಟೇ ಅಲ್ಲ ವಿದ್ಯುದೀಕರಣ ಸೌಲಭ್ಯವನ್ನು ಕೂಡ ಒದಗಿಸೋದು, ಎಲೆಕ್ಟ್ರಿಫೈಯಿಂಗ್ ದ ಹೋಲ್ ಬೋರ್ವೆಲ್ ಸಿಸ್ಟಮ್. ಓಕೆ, ಕೊಳವೆ ಬಾವಿನ ಕೊರೆಸ್ಕೊಡೋದು, ಪಂಪ್ ಸೆಟ್ಗಳನ್ನು ಅಳವಡಿಸೋದು, ಅದರ ಜೊತೆಗೆ ಈ ಒಂದು ಎಲೆಕ್ಟ್ರಿಫೈಯಿಂಗ್ ದ ಹೋಲ್ ಬೋರ್ವೆಲ್ ಸಿಸ್ಟಮ್, ಇಷ್ಟು ವ್ಯವಸ್ಥೆಯನ್ನು ಗಳಿಸ್ಕೊಡ್ತಾರೆ. ಯಾರು ಫಲಾನುಭವಿಗಳು? 1.2 ಎಕರೆಯಿಂದ 5 ಎಕರೆವರೆಗೂ ಜಮೀನನ್ನು ಹೊಂದಿರೋರು, ದ ಎಲಿಜಿಬಲ್ ಬೆನಿಫಿಷರೀಸ್. ಇಷ್ಟು ಸೌಲಭ್ಯಗಳನ್ನು ಒಂದು ವಿದ್ಯುದೀಕರಣ ಸೌಲಭ್ಯ ಒದಗಿಸುವಂಥದ್ದು, ಪಂಪ್ ಸೆಟ್ಗಳನ್ನು ಅಳವಡಿಸುವಂಥದ್ದು, ಬೋರ್ವೆಲ್ಗಳನ್ನು ಅಥವಾ ಕೊಳವೆ ಬಾವಿಗಳನ್ನು ಕೊರೆಯೋದು. ಓಕೆ, ಸೊ ಇಷ್ಟು ಗಂಗಾ ಕಲ್ಯಾಣ ಯೋಜನೆಯ ಒಂದು ಪ್ರಮುಖವಾದಂತಹ ಅಂಶಗಳು. 1.2 to 5 ಎಕರೆವರೆಗೂ ಜಮೀನನ್ನು ಹೊಂದಿರುವಂತಹ ಸಣ್ಣ ಅಥವಾ ಅತಿ ಸಣ್ಣ ಪ್ರಮಾಣದ ರೈತರಿಗೆ ಇಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಲಾಗುತ್ತೆ. ಸ್ವಲ್ಪ ಈ ಕಾಂಗ್ರೆಸ್ ಸರ್ಕಾರ ಮೈನಾರಿಟಿ ಅಪೀಸ್ ಮಾಡುತ್ತೆ ಅನ್ನುವಂತಹ ಒಂದು ಟೀಕೆಯನ್ನು ಆಗಾಗ ಎದುರಿಸ್ತಾ ಇರುತ್ತೆ. ಇತ್ತೀಚೆಗೆ ಒಂದು ಸ್ಕೀಮನ್ನು ಜಾರಿಗೊಳಿಸಿದೆ. ಏನಪ್ಪ ಅಂತಂದರೆ, ಕಾಶಿ ಯಾತ್ರೆ ಹೋಗೋರಿಗೆ, ಕಾಶಿ ಯಾತ್ರೆ ಮಾಡುವಂತಹ ಯಾತ್ರಾರ್ಥಿಗಳಿಗೆ 5,000 ರೂಪಾಯಿ ಒಂದು ಸಹಾಯಧನವನ್ನು ಅಥವಾ ಅನುದಾನವನ್ನು ಕೊಡ್ತಾಯಿದ್ರು. ಈಗ ಈ ಒಂದು ಭಾರತ್ ಗೌರವ್ ಯಾತ್ರೆ ಈ ಒಂದು ಯೋಜನೆಯಡಿ ಕಾಶಿ ಯಾತ್ರೆ ಜೊತೆಗೆ ಗಯಾ ಯಾತ್ರೆಯನ್ನು ಕೂಡ ಸೇರ್ಪಡೆಗೊಳಿಸಿ ಸಹಾಯಧನವನ್ನು 5,000ದಿಂದ 7,500ಕ್ಕೆ ಹೆಚ್ಚಿಸಿದ್ದಾರೆ. ಕಾಶಿ, ಚಾರ್ಧಾಮ್, ಮಾನಸ್ ಸರೋವರ್, ಗಯಾ ಇತ್ಯಾದಿ ಪವಿತ್ರ ಸ್ಥಳಗಳಿಗೆ ಹೋಗಿ ಬರುವಂತಹ ಹಿಂದೂ ಯಾತ್ರಾರ್ಥಿಗಳಿಗೆ ಮೊದಲಿಗೆ ಬರೀ ಕಾಶಿಗೆ ಹೋಗಿ ಬಂದರೆ 5,000 ಅಂತ ಕೊಡ್ತಿದ್ರು. ಕಾಶಿ, ಚಾರ್ಧಾಮು, ಮಾನಸ್ ಸರೋವರ್ ಇಲ್ಲೆಲ್ಲ ಹೋಗಿ ಬರೋರಿಗೆ 5,000 ಕೊಡ್ತಿದ್ರು. ಈಗ 5,000 ಜೊತೆಗೆ ಇನ್ನೂ 2,500 ಎಕ್ಸ್ಟ್ರಾ ಕೊಡ್ತಿದ್ದಾರೆ. ಸೊ ದೇ ಹ್ಯಾವ್ ಆ್ಯಡೆಡ್ ಗಯಾ, ಕಾಶಿ ಆ್ಯಂಡ್ ಗಯಾ. ಸೊ ಇಲ್ಲಿಗೆ ಹೋಗುವಂತಹ ಪಿಲ್ಗ್ರಿಮ್ಸ್ಗೆ ಓಕೆ, ಸೊ ಎಷ್ಟು ಕೊಡ್ತಾರೆ ಅಂತಂದರೆ, ಮೊದಲು 5,000 ಇತ್ತು, ಇದನ್ನು 7,500ಕ್ಕೆ ಹೆಚ್ಚಿಸಿದ್ದಾರೆ. ಸೊ ಇದಕ್ಕೆ ಹೋಗೋಕ್ಕೆ ಇಚ್ಛಿಸುವಂಥವರು ಯಾತ್ರಾತ್ರಿ ಮೊಬೈಲ್ ಆ್ಯಪಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು, ಆವಾಗ ಅವ್ರಿಗೆ ಇನ್ಸೆಂಟಿವ್ ಸಿಗುತ್ತೆ. ಓಕೆ, ಯಾತ್ರಾತ್ರಿ ಮೊಬೈಲ್ ಆ್ಯಪಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ನೇರ ನಗದು ವರ್ಗಾವಣೆ ಮೂಲಕ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಡೈರೆಕ್ಟಾಗಿ ಕ್ಯಾಶು ಅವರ ಅಕೌಂಟಿಗೆ ಬೀಳುತ್ತೆ. ಸೊ ಈ ಮೊಬೈಲ್ ಆ್ಯಪಲ್ಲಿ ಅವರು ರಿಜಿಸ್ಟರ್ ಮಾಡ್ಕೋಬೇಕು. ಹೋಗಿ ಬಯಸುವವರು ಅವರ ಡೀಟೇಲ್ಸನ್ನು ಎನ್ರೋಲ್ ಮಾಡಿದ್ರೆ ಸೊ ದೆಲ್ ಗೆಟ್ ದಿಸ್ ಬೆನಿಫಿಟ್. ಚಾರ್ಧಾಮ್, ಮಾನಸ್ ಸರೋವರ್, ಗಯಾ ಇಲ್ಲಿ ಎಲ್ಲ ಹೋಗಿ ಬಂದರೆ ಅವರಿಗೆ 7,500 ಅಷ್ಟು ಅನುದಾನ ಸಿಗುತ್ತೆ. ಸೊ ಭಾರತ್ ಗೌರವ್ ಅಂತ ಒಂದು ಎಕ್ಸ್ಪ್ರೆಸ್ ಕೂಡ ಬಿಟ್ಟಿದ್ದಾರೆ. ಯಾರು ಯಾತ್ರಾರ್ಥಿಗಳು ಪಿಲಿಗ್ರಿಮ್ಸ್ ಇರ್ತಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಆ ಟ್ರೈನ್, ಭಾರತ್ ಗೌರವ್ ಟ್ರೈನ್ ಅಂತ ಕೂಡ ಸೊ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಯೋಜನೆ ಪರಿಶಿಷ್ಟ ಜಾತಿ ಅಥವಾ ಮಾದಿಗ ಸಮುದಾಯಕ್ಕೆ ಸೇರಿದಂಥವರಿಗೆ, ಈ ಸಮುದಾಯದವರು ಓಕೆ ನಿರುದ್ಯೋಗಿ ಮಹಿಳೆಯರು ಅಥವಾ ಪುರುಷರಿದ್ದರೆ ಅವರು ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ ಸೊ ಒಂದು ಘಟಕವನ್ನು ನಿರ್ಮಾಣ ಮಾಡ್ಬೋದು. ಆ ಘಟಕ ನಿರ್ಮಾಣದ ವೆಚ್ಚ ಆಲ್ಮೋಸ್ಟ್ 70ರಷ್ಟು ಹಣವನ್ನು ಅಥವಾ 2 ಲಕ್ಷದಷ್ಟು ಹಣವನ್ನು ಸರ್ಕಾರ ಭರಿಸ್ತದೆ. ಓಕೆ, 70% ಸಹಾಯಧನ ಅಥವಾ 2 ಲಕ್ಷದವರೆಗೂ ಅನುದಾನ ಇನ್ಸೆಂಟಿವ್ ಅನ್ನು ಬ್ಯಾಂಕ್ನ ಸಹಯೋಗದೊಂದಿಗೆ ಇನ್ ಕೊಲಾಬ್ರೇಷನ್ ವಿತ್ ಬ್ಯಾಂಕ್. ಯಾರಿಗೆ? ಅನ್ಎಂಪ್ಲಾಯ್ಡ್ ಯೂತ್, ಅನ್ಎಂಪ್ಲಾಯ್ಡ್ ವುಮೆನ್ ಆರ್ ಮೆನ್, ಸೊ ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ಏನಕ್ಕೆ ದುಡ್ಡು ಕೊಡೋದಂದ್ರೆ, ಸೊ ಏನಾದರೂ ಅವರು ಒಂದು ಘಟಕವನ್ನು ನಿರ್ಮಾಣ ಮಾಡಬೇಕು, ಒಂದು ಯೂನಿಟ್, ಯಾವುದೋ ಒಂದು ಆಂಟ್ರಪ್ರಿನರನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರಮೋಟ್ ಮಾಡಲಿಕ್ಕೆ, ಸ್ವಯಂ ಉದ್ಯೋಗವನ್ನು ಉತ್ತೇಜಿಸಲಿಕ್ಕೆ ಎಸ್ಪೆಷಲಿ SC/ST ಸಮುದಾಯದಲ್ಲಿ ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಅವರು ನಿರುದ್ಯೋಗಿಗಳಾಗಿರಬೇಕು, ಸ್ವಯಂ ಉದ್ಯೋಗವನ್ನು ಕಂಡುಕೊಳ್ಳಲಿಕ್ಕೆ ಅವರಿಗೆ ಅನುದಾನವನ್ನು ಕೊಡುತ್ತೆ. ಅದು 2 ಲಕ್ಷ ಆದರೂ ಆಗಿರ್ಬೋದು ಅಥವಾ 70% ಸಬ್ಸಿಡಿ,
70% ಅನುದಾನವನ್ನು ಕೊಡುತ್ತೆ ಉಚಿತವಾಗಿ. ಬ್ಯಾಂಕ್ನ ಕೊಲಾಬರೇಷನ್, ಬ್ಯಾಂಕ್ನ ಸಹಯೋಗದೊಂದಿಗೆ ಇದನ್ನು ಕೊಡಲಾಗುತ್ತೆ. ಇಷ್ಟು ಇವತ್ತಿನ ಸ್ಕೀಮುಗಳು. ಇನ್ನೂ ಇದೆ ಸ್ವಾವಲಂಬಿ ಸಾರಥಿ. ಆಸ್ ಅಂಡ್ ವೆನ್ ಇಟ್ ಕಮ್ ಇನ್ ನ್ಯೂಸ್ ಐ ವಿಲ್ ಡಿಸ್ಕಸ್. ಸೊ ನ್ಯೂಸಲ್ಲಿ ಬಂದಂಗೆಲ್ಲ ನಾನು ಅದನ್ನು ಒಟ್ಟೊಟ್ಟಿಗೆ ತೊಗೊಂಡು ಒಂದಿಷ್ಟು ಸ್ಕೀಮ್ಸನ್ನು ಡಿಸ್ಕಸ್ ಮಾಡ್ತೀನಿ. ಇನ್ನು ಕೆಲವು ಸ್ಕೀಮ್ಸ್ ಇದೆ, ಸ್ವಾವಲಂಬಿ ಸಾರಥಿ ಅಂತ ಇದೆ. ಸೊ ಭಾಳಷ್ಟು ಸ್ಕೀಮ್ಸ್ ಇದೆ, ಅವುಗಳನ್ನು ಕೂಡ ಡಿಸ್ಕಸ್ ಮಾಡ್ತೀನಿ ಲೇಟರ್ ಆನ್. ಓಕೆ, ಸೊ ಒಂದಷ್ಟು ಸ್ಕೀಮ್ಗಳು ಒಟ್ಟಿಗೆ ಸಿಕ್ಕಿದ್ರೆ ನಿಮಗೆ ಭಾಳ ಇನ್ಫಾರ್ಮೇಷನ್ ಸಿಗುತ್ತೆ. ತುಂಬ ರೆಲೆವೆಂಟ್, ತುಂಬ ಇಂಪಾರ್ಟೆಂಟ್. ಇದು ಸ್ಕಿಪ್ ಮಾಡೋಂಗೇ ಇಲ್ಲ ಈ ಟಾಪಿಕನ್ನು. ಓಕೆ, ಕರ್ನಾಟಕ ಕರೆಂಟ್ ಅಫೇರ್ಸ್ಗೆ, ಸ್ಕೀಮ್ಸ್ಗೆ ಹೆಚ್ಚಿನ ಆದ್ಯತೆ ಕೊಡಿ. ನೀವು ಬರೀತಾ ಇರೋದು KPSC ಎಕ್ಸಾಮ್. ಬೇರೆ ಇಂಟರ್ನ್ಯಾಷನಲ್, ನ್ಯಾಷನಲಿಗೆ 50% ವೇಟೇಜ್ ಕೊಟ್ಟರೆ, ಕರ್ನಾಟಕ ಇವೆಂಟ್ಸ್ಗೆ 50% ವೇಟೇಜ್ ಕೊಟ್ಟಿರ್ತಾರೆ ಎಕ್ಸಾಮ್ಸಲ್ಲಿ. ಅದರ ಒಂದು ಮಹತ್ವವನ್ನು ಮನಗಂಡು ಸೊ ಹೆಚ್ಚಿನ ಹೊತ್ತನ್ನು ಕರ್ನಾಟಕ ವಿಷಯಗಳಿಗೆ ಕೊಡಬೇಕಾಗುತ್ತೆ. ಮುಂದಿನ ಕ್ಲಾಸಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಕೆಲವರ ಒಂದು ಕಾಮೆಂಟ್ಸ್ ಹೃದಯ ತುಂಬಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಅಂಡ್ ಅಫೆಕ್ಷನ್. ಸೊ ಇನ್ನಷ್ಟು ನಿರೀಕ್ಷೆಯೊಂದಿಗೆ ಒಂದು ಲೈಕ್ ಬಟನ್ ಹತ್ತಕ್ಕೂ ಎಷ್ಟು ಕಷ್ಟಪಡ್ತೀರಪ್ಪ ನೀವು. ಓಕೆ, ಸೊ ಇಟ್ ಮೋಟಿವೇಟ್ಸ್ ಮೀ ಅಷ್ಟೇ. ಸೊ ಇಟ್ಸ್ ಎ ರಿಕ್ವೆಸ್ಟ್. ಸೊ ಸಾಧ್ಯ ಆದರೆ ಶೇರ್ ಮಾಡಿ. ಸೊ ಇನ್ನು ವರ್ತ್ ಅನ್ಸಿದ್ರೆ ನಿಮಗೆ ಹಂಚ್ಕೊಳ್ಳಿ. ಇಲ್ಲ ಇನ್ನೂ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂತ ಅನ್ಸಿದ್ರೆ ಸೊ ಐ ಆಲ್ವೇಸ್ ವೆಲ್ಕಮ್ ದಟ್. ಸೊ ಹೇಳಿ, ಇನ್ನಷ್ಟು ಇಂಪ್ರೊವೈಸ್ ಮಾಡ್ಕೊಳ್ಳೋಣ. ಇನ್ನು ನಿಮ್ಗೇನು ಬೆಸ್ಟ್ ಬೇಕು ಸೊ ದಟ್ ಐ ವಿಲ್ ಕೇಟರ್ ಟು ಯು. ಇಷ್ಟು ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.